I am introducing ಕವಿ ಚನ್ನಬಸಪ್ಪ ಹೊಸಮನಿ. ಕಾವ್ಯನಾಮ ಸತ್ಯಾರ್ಥ. ಜನನ 1938 ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಒಕ್ಕುಂದ ಗ್ರಾಮದಲ್ಲಿ ಜನಿಸಿದರು. ಕೃತಿ ಜೀವ್ಯ ಮಕ್ಕಳ ಸೊಗಸು, ಕಿತ್ತೂರು ವೀರಶ್ರೀ, ಪುಟ್ಟನ ಕನಸು, ಅನ್ನದಾತ, ಪುಟ್ಟಭಾರತ ಮುಂತಾದ ಪ್ರಸಿದ್ಧ ಕೃತಿಗಳನ್ನು ರಚಿಸಿದ್ದಾರೆ. I introduce to ಕವಿಯತ್ರಿ ಭಾಗೀರಥಿ ಹೆಗಡೆ. ಹೆಸರು ಭಾಗೀರಥಿ ಹೆಗಡೆ. ಕೃತಿ ಗುಬ್ಬಿಯ ಸ್ವರ್ಗ ಕನ್ನಡಮ್ಮ. ಇವು ಮಕ್ಕಳಿಗಾಗಿ ರಚಿಸಿದ ಕೃತಿಗಳು. ಇವರು 12ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಥ್ಯಾಂಕ್ ಯು. I am introduction ಕವಿ ಗೋಪಾಲಕೃಷ್ಣ ಅಡಿಗ. ಹೆಸರು ಎಂ. ಗೋಪಾಲಕೃಷ್ಣ ಅಡಿಗ. ಜನ್ಮಸ್ಥಳ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ನೀಲಗಿರಿ. ಜನನ 1918ರಲ್ಲಿ ಜನಿಸಿದರು. ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿ, ಪಂಪ ಪ್ರಶಸ್ತಿ. ಕವಿ ಪರಿಚಯ: ಗೋವಿಂದ ಪೈ. ಜನನ 23 ಮಾರ್ಚ್ 1883. ಮರಣ 1963. ಮರಣ. ತಾಯಿ ದೇವಕಿ, ತಂದೆ ತಿಮ್ಮಪ್ಪ ಪೈ. ಕವಿ ಎಂ. ಸುಂದರರಾಜ. ನಿವೃತ್ತ ಪ್ರಾಧ್ಯಾಪಕರು. ಜನ್ಮಸ್ಥಳ ಚಿತ್ರದುರ್ಗ ಜಿಲ್ಲೆ, ತುಮ್ನಿಯವರು. ಕೃತಿ ಜೂಲಿ ಇಗ್ಲೇಸಿಯಸ್, ಹುಡುಗಾಟ, ಹಿರಿಯರ ಹಾದಿ, ನನ್ನ ಜೀವನ ಮತ್ತು ನನ್ನ ಹಾದಿ. I introduce to ದಿನಕರ ದೇಸಾಯಿ. ಹೆಸರು ದಿನಕರ ದೇಸಾಯಿ. ಕೃತಿ ಹಿಂಗೋಚಲು, ಮಕ್ಕಳ ಗೀತೆಗಳು, ನಾ ಕಂಡ ಪಡುವಣ, ದಿನಕರನ ಚೌಪದಿ. ಪ್ರಶಸ್ತಿ: ಇವರಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮುಂಬೈ ಸರ್ಕಾರದ ಬಹುಮಾನಗಳು ದೊರೆತಿವೆ. ಇವರು ಚುಟುಕುಗಳ ಬ್ರಹ್ಮ ಎಂದು ಬಿರುದಿನಿಂದ ಜನಪ್ರಿಯರಾಗಿದ್ದರು. ಇಂಟ್ರೊಡ್ಯೂಸ್ ಟು ಕವಿ ಚನ್ನವೀರ ಕಣವಿ. ಹೆಸರು ಚನ್ನವೀರ ಕಣವಿ. ಜನನ 28 ಜೂನ್ 1928. ಜನ್ಮಸ್ಥಳ ಗದಗ ಜಿಲ್ಲೆಯ ಹೊಂಬಲ. ತಂದೆ ಸಕ್ಕರಪ್ಪ, ತಾಯಿ ಪಾರ್ವತಮ್ಮ. ಪ್ರಶಸ್ತಿ: ರಾಜ್ಯೋತ್ಸವ ಪ್ರಶಸ್ತಿ, ಪಂಪ ಪ್ರಶಸ್ತಿ. ಮನಸ್ಸು: ಗಾಂಧೀಜಿಯವರ ಮನಸ್ಸು. ಇಂಟ್ರೊಡ್ಯೂಸ್ ಟು ಕಯ್ಯಾರಕಿನಯ್ಯ. ಜನನ 1915ರಲ್ಲಿ ಜನಿಸಿದ್ದಾರೆ. ಜನ್ಮಸ್ಥಳ ಇವರು ಕಾಸರಗೋಡಿನ ಕಯ್ಯಾರದಲ್ಲಿ. ವೃತ್ತಿ: ಲೇಖಕ ಹಾಗೂ ಪತ್ರಕರ್ತರಾಗಿ. ಕೃತಿ ಏರುತ್ತಿರುವುದು ಹಾರುತ್ತಿರುವುದು ನೋಡು ನಮ್ಮ ಭಾವುಟ. ಮರಣ 2015ರಲ್ಲಿ ಮರಣ ಹೊಂದಿದ್ದಾರೆ. I am introduced to ಕುವೆಂಪು. ಹೆಸರು ಕುವೆಂಪು. ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಜನನ 29/12/1904ರಲ್ಲಿ ಹುಬ್ಬಳ್ಳಿಯಲ್ಲಿ ಜನಿಸಿದರು. ತಂದೆ ಹೆಸರು ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಕೃತಿಗಳು: ಚಂದ್ರಿಕೆ ಭಾಷಕೋರಿ, ನವಿಲು ಪಕ್ಷಿ ಕಾಶಿ. ಕವನ ಸಂಕಲನ ಕೋರಿಗೆ, ಹುಲಿಗೆ ಕೋರಿಗೆ. ಮರಣ 1904ರಲ್ಲಿ ನಿಧನರಾದರು.